ನನ್ನ ಹತ್ತಿರ ಲಂಚ ಕೊಡಲು ದುಡ್ಡಿಲ್ಲ, ಮೂಲಂಗಿನೇ ಲಂಚ ಅಂತ ಹೇಳಿದ್ರು. ಲಂಚ ಕೇಳಿದ ಅಧಿಕಾರಿಗಳಿಗೆ ಮೂಲಂಗಿ ಕೊಟ್ಟಿರುವಂತಹ ಕೃಷಿಕ. ಲಂಚ ಕೊಡಲು ನನ್ನ ಬಳಿ ದುಡ್ಡಿಲ್ಲ, ಮೂಲಂಗಿನೇ ಲಂಚ ತಗೊಳ್ಳಿ ಅಂತ ಹೇಳದಂತಹ ರೈತ. ಲಂಚ ಕೇಳಿದ ಅಧಿಕಾರಿಗಳಿಗೆ ಮೂಲಂಗಿ ಕೊಟ್ಟಿರುವಂತಹ ಕೃಷಿಕ. ಕೆಲಸ ಮಾಡದಿರೋ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಧಿಕ್ಕಾರ. ಲಂಚವಾಗಿ ಮೂಲಂಗಿ ಕೊಡ್ತೀನಿ, ಇಲ್ಲ ಆಸ್ತಿ ಬರ್ಕೊಡ್ತೀನಿ ಅಂದ ರೈತ. ಅಧಿಕಾರಿಗಳು ನನ್ನ ಕೆಲಸ ಮಾಡಿಕೊಡಿ, ನಿಮಗೆ ಮೂಲಂಗಿ ಫ್ರೀ. ಇಲ್ಲ ನನಗೆ ತಹಶೀಲ್ದಾರ್ ಕೆಲಸ ಕೊಡಿ, ನನ್ನ ಆಸ್ತಿ ತಗೊಳ್ಳಿ. ಮಧುಗಿರಿ ಲಂಚಬಾಕ ಅಧಿಕಾರಿಗಳಿಗೆ ಅನ್ನದಾತನಿಂದ ಆಫರ್ ಬಂದಿದೆ. ಇನ್ನೊಂದು ವಾರದಲ್ಲಿ ನನ್ನ ಕೆಲಸ ಆಗದಿದ್ರೆ ಸಾಯೋದು ಪಕ್ಕ ಅಂದಿದ್ದಾನೆ ರೈತ. ಸರ್ಕಾರಕ್ಕೆ ಅಸಹಾಯಕ ಅನ್ನದಾತ ಪ್ರಸನ್ನ ಕುಮಾರ್ ಎಚ್ಚರಿಕೆ ನೀಡಿರುವಂಥದ್ದು. ಲಂಚ್ ಕೇಳಿದಂತಹ ಅಧಿಕಾರಿಗಳಿಗೆ ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ, ಮೂಲಂಗಿನೇ ತಗೊಳ್ಳಿ, ಇದೇ ಲಂಚ ಅಂದಿದ್ದಾನೆ. ಲಂಚ ಕೇಳಿದ ಅಧಿಕಾರಿಗಳಿಗೆ ಮೂಲಂಗಿಯನ್ನ ಲಂಚವಾಗಿ ಕೊಟ್ಟಂತಹ ಕೃಷಿಕ ಈತ. ಕೆಲಸ ಮಾಡದಿರೋ ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಗಿದ್ದಾನೆ. ಲಂಚವಾಗಿ ಮೂಲಂಗಿ ಕೊಡ್ತೀನಿ, ಇಲ್ಲ ಆಸ್ತಿ ಬರ್ದು ಕೊಡ್ತೀನಿ, ತಗೊಳ್ಳಿ, ಒಟ್ನಲ್ಲಿ ನನ್ನ ಕೆಲಸ ಮಾಡ್ಕೊಡಿ. ಅಧಿಕಾರಿಗಳು ನನ್ನ ಕೆಲಸ ಮಾಡ್ಕೊಡಿ, ನಿಮಗೆ ಮೂಲಂಗಿ ಫ್ರೀ ಅಂದಿದ್ದಾನೆ ರೈತ. ಇಲ್ಲ ನನಗೆ ತಹಶೀಲ್ದಾರ್ ಕೆಲಸ ಕೊಡಿ, ನನ್ನ ಆಸ್ತಿ ತಗೊಳ್ಳಿ. ಮಧುಗಿರಿಯ ಲಂಚಬಾಕ ಅಧಿಕಾರಿಗಳಿಗೆ ಅನ್ನದಾತನಿಂದ ಆಫರ್. ಇನ್ನೊಂದು ವಾರದಲ್ಲಿ ನನ್ನ ಕೆಲಸ ಆಗದಿದ್ರೆ ಸಾಯೋದು ಪಕ್ಕ ಅಂತ ಬೇರೆ ಹೇಳಿದ್ದಾನೆ ಕೃಷಿಕ. ಸರ್ಕಾರಕ್ಕೆ ಅಸಹಾಯಕ ಅನ್ನದಾತ ಪ್ರಸನ್ನ ಕುಮಾರ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕೆಲಸ ಮಾಡೋದಕ್ಕೆ ಲಂಚ ಕೇಳಿದ್ದಾರೆ ಅಧಿಕಾರಿಗಳು. ನನ್ನ ಹತ್ರ ದುಡ್ಡಿಲ್ಲ ಸ್ವಾಮಿ, ಈ ಮೂಲಂಗಿ ಬೆಳೆದಿದ್ದೀನಿ, ಇದನ್ನೇ ತಗೊಳ್ಳಿ ಅಂದಿದ್ದಾನೆ ರೈತ. ಮಧುಗಿರಿಯ ರೈತ ಪ್ರಸನ್ನ ಕುಮಾರ್ ಸಾಯೋದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾನೆ ಕೆಲಸ ಆಗದೆ ಇದ್ರೆ. ಯಾರು ಕೇಳೋ ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ಹೆಸರು ಅವ್ರದ್ದು? ಹೆಸರೇನು ಅವ್ರದ್ದು? ತಹಸೀಲ್ದಾರ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತ ಹೇಳೋಗಿದ್ದಾರೆ ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತ ಹೇಳಿ. ಏನ್ ಕೆಲಸ ಕೇಳೋದು? ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ ಲಂಚ ಕೊಡಕ್ ಬಂದಿದ್ದೀನಿ ಸರ್. ದುಡ್ಡಿಲ್ಲ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ, ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ್ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ. ಅಷ್ಟ ದುಡ್ಡಿಲ್ಲ ಏನ್ ಮಾಡೋಣ? ಇಲ್ಲ ಒಂದ್ ಸೈಟ್ ಬರ್ಕೊಂಡು ಹೊರ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಹತ್ರ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೀಯ? ಹೌದು ಸರ್, ಅದಕ್ಕೆ ಬಂದಿರೋದು. ಕೊಟ್ಟ ಅಧಿಕಾರಿಗಳಿಗೆ ಕೆಲಸ ಮಾಡದಿರೋ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾನೆ ಅನ್ನದಾತ. ಕೆಲಸ ಮಾಡ್ಕೊಡಿ ಅಂದ್ರೆ ದುಡ್ಡು ಕೊಡಿ ಅಂತಾರೆ. ಎಲ್ಲಿಂದ ದುಡ್ಡು ತರದ್ ಸ್ವಾಮಿ? ಮೂಲಂಗಿನೇ ಲಂಚ ತಗೊಳ್ಳಿ, ನನ್ ಕೆಲಸ ಮಾಡ್ಕೊಡಿ ಅಂದಿದ್ದಾನೆ. ಇನ್ನೊಂದು ವಾರದಲ್ಲಿ ನನ್ನ ಕೆಲಸ ಆಗದೆ ಇದ್ದರೆ ಸಾಯೋದು ಪಕ್ಕ ಅಂತ ಅನ್ನದಾತ ಎಚ್ಚರಿಕೆಯನ್ನ ನೀಡ್ತಿದ್ದಾನೆ. ಲಂಚ ತಗೊಳ್ಳುವಂತಹ ಅಧಿಕಾರಿಗಳೇ ನಾಚಿಕೆ ಆಗಬೇಕು ನಿಮಗೆ. ಅನ್ನದಾತನು ನಿಮ್ಮ ಹತ್ರ ಬಂದು ಬೇಡಿಕೊಂಡು ಸಾಯೋದು ಕೂಡ ಪಕ್ಕ ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾನೆ. ಕೆಲಸ ಮಾಡದೇ ಇದ್ರೆ ಸಾಯೋದು ಪಕ್ಕ ಅಂತ ಧರಣಿ ಮಾಡ್ತಿದ್ದಾನೆ, ಧಿಕ್ಕಾರವನ್ನ ಕೂಗ್ತಿದ್ದಾನೆ. ಬಡ ರೈತರು, ಅನ್ನದಾತರು ಎಲ್ಲಿಗ್ರಿ ಹೋಗ್ಬೇಕು ನೀವು ಲಂಚ ಕೇಳ್ಕೊಂಡು ಕೂತ್ರೆ? ಮೂಲಂಗಿ ತಂದು ಆಫೀಸ್ ಮುಂದೆ, ಅಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಿದ್ದಾನೆ. ಸರ್ಕಾರಕ್ಕೆ ಅಸಹಾಯಕ ಅನ್ನದಾತ ಪ್ರಸನ್ನ ಕುಮಾರ್ ಎಚ್ಚರಿಕೆಯನ್ನ ನೀಡ್ತಿದ್ದಾನೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಅಧಿಕಾರಿಗಳೇ, ನಿಮಗೆ ನಾಚಿಕೆ ಆಗಬೇಕ್ರಿ. ಮಾಜಿ ಸಚಿವ KN ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಇದೆಂಥ ವ್ಯವಸ್ಥೆ ಅಂತೀನಿ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ತವರು ಜಿಲ್ಲೆ ಇದು ತುಮಕೂರು. ರೈತನ ಜಮೀನಿಗೆ ಹೋಗಲು ರಸ್ತೆ ಮಾಡಿಸಿಕೊಡಲು ಲಂಚ ಬೇಕಾ? ಅವನ ಜಮೀನಿಗೆ ಅವನು ಹೋಗಕ್ಕೆ ರಸ್ತೆ ಕೇಳ್ತಿದ್ದಾನೆ. CM ಸಿದ್ದರಾಮಯ್ಯನವರು, ಕಂದಾಯ ಸಚಿವರು ಎಲ್ಲರ ಬಳಿ ಹೋಗಿದ್ನಂತೆ ರೈತ. ತಹಶೀಲ್ದಾರ್ ಸೇರಿ ಖುದ್ದು ಲೋಕಾಯುಕ್ತರೇ ಸೂಚಿಸಿದ್ರು ನಕಾರ ಬರ್ತಿದೆ. CM ವರ್ಗೂ ಹೋಗಿ ಕ್ಲಿಯರ್ ಮಾಡಿಸಿದೆ, ಲೋಕಾಯುಕ್ತರು ಹೇಳಿದ್ರಂತೆ. ಆದ್ರೆ ಈವರೆಗೂ ಕೂಡ ಸರ್ವೇಯರ್ ಬರ್ಲಿಲ್ಲ. RI and VI ಡೋಂಟ್ ಕೇರ್ ಅಂತಿದ್ದಾರೆ. ಬನ್ನಿ ಅಧಿಕಾರಿಗಳೇ, ಲಂಚಕ್ಕೆ ದುಡ್ಡಿಲ್ಲ, ಮೂಲಂಗಿ ಕೊಡ್ತೀನಿ ತಗೊಳ್ಳಿ ಅಂತಿದ್ದಾನೆ ಅನ್ನದಾತ. ಮೂಲಂಗಿ ಮಾರಿಕೊಂಡು ಜೀವನ ಸಾಗಿಸ್ತಿರೋ ರೈತನ ಆಕ್ರಂದನ ಇದು. ಕಂದಾಯ ಅಧಿಕಾರಿ ಜಯಪ್ರಕಾಶ್ ಗ್ರಾಮ ಲೆಕ್ಕಿಗ ಶರಣ್ ಮೇಲೆ ಈಗ ಗರಂ ಆಗಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿಯ ರೈತ ಈತ ಪ್ರಸನ್ನ ಕುಮಾರ್.
ಲಂಚ ಕೇಳ್ತಿರಲ್ಲ ಅನ್ನದಾತರ ಹತ್ರ, ರೈತರ ಹತ್ರ, ತಮ್ಮ ಕೆಲಸಕ್ಕೆ ನಿಮ್ಮ ಹತ್ರ ಬಂದ್ರೆ ಹಿಂಗ ನೀವು ನಡೆಸ್ಕೊಳ್ಳೋದು? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆ ಇದು ತುಮಕೂರು. ರೈತ ತನ್ನ ಜಮೀನಿಗೆ ತಾ ಹೋಗಕ್ಕೆ ರಸ್ತೆ ಮಾಡಿಸ್ಕೊಡಲು ನಿಮಗೆ ಲಂಚ ಕೊಡಬೇಕಾ? ಸಿಎಂ ಸಿದ್ದರಾಮಯ್ಯ ಕಂದಾಯ ಸಚಿವರವರೆಗೂ ಈ ರೈತ ಹೋಗಿದ್ದಂತೆ. ತಹಶೀಲ್ದಾರ್ ಸೇರಿ ಖುದ್ದು ಲೋಕಾಯುಕ್ತರೇ ಸೂಚಿಸಿದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನು ತಗೋತಿಲ್ಲ. ಸಿಎಂ ವರ್ಗೂ ಹೋಗಿ ಕ್ಲಿಯರ್ ಮಾಡಿಸಿದೆ, ಲೋಕಾಯುಕ್ತರು ಹೇಳಿದ್ರು ಅಂತಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ಯಾವ ಸರ್ವೇಯರ್ ಬರ್ಲಿಲ್ಲ, RI ಆಗ್ಲಿಲ್ಲ, VI ಆಗ್ಲಿಲ್ಲ, ಡೋಂಟ್ ಕೇರ್ ಅಂತಿದ್ದಾರೆ. ಅಧಿಕಾರಿಗಳೇ ನಿಮಗ್ ಲಂಚ ಬೇಕಾ? ನನ್ನ ಹತ್ರ ದುಡ್ಡಿಲ್ಲ, ಮೂಲಂಗಿ ಕೊಡ್ತೀನಿ ತಗೊಳ್ಳಿ ಅಂತಿದ್ದಾನೆ ರೈತ. ರೈತನ ಆಕ್ರಂದನ ಇದು. ದುಡ್ಡಿಲ್ಲ, ಏನ್ ಮಾಡೋದಿಲ್ಲ, ಒಂದ್ ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳೇಬೇಕು ಅಂದ್ರೆ ನಿನ್ನ ಹತ್ರ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೀಯಾ? ಹೌದ್ ಸರ್, ಅದಕ್ಕೆ ಬಂದಿರೋದು. ಕೊಟ್ಟ ಅಧಿಕಾರಿಗಳಿಗೆ ಸರ್ ಕೊಟ್ಟ? ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತಿಲ್ಲ ಸರ್. ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ. ಒಬ್ಬರು ಇಲ್ಲ. ಮೈಕ್ ತಗೊಂಡ್ರೆ ಅನೌನ್ಸ್ ಮಾಡು. ಮೈಕ್ ನ ಕೂಗು. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಮೂಲಂಗಿ ದಾರಿ ಬಿಡಿಸ್ಕೊಟ್ಟಿಲ್ಲ. ವಾಸ್ತವ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ. ಒತ್ತುವರಿ ಮಾಡಿದ್ರೆ ಬಿಡಿಸ್ಕೊಡಿದ್ರೆ ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮತ್ತೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ. ಒಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರು ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ RI ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ VA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ ಸರ್. ಈಗ ನನಗೆ ಏನೋ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ. ಅಷ್ಟೇ ಮಾಡೋದು. ಇಲ್ಲ ಬಿಡಿ ಸರ್, ಇನ್ನು ಏನ್ ಮಾಡ್ಬೇಕಿಲ್ಲ ಜೀವನ. ಇಲ್ಲ ತಾಲೂಕು ಆಫೀಸ್ AC ಆಫೀಸ್ ಹತ್ರ ದಾರಿ ಬಿಡಿಸ್ಕೊಟ್ಟಿಲ್ಲ. ವಾಸ್ತವ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ. ಒತ್ತುವರಿ ಮಾಡಿದ್ರೆ ಬಿಡಿಸ್ಕೊಡಿದ್ರೆ ಬಿಡಿಸ್ಕೊಡ್ತಾ ಇಲ್ಲ. ಈಗ ಒಂದು 10 ನಿಮಿಷದಿಂದ ಬರ್ರಿ, ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ. ಬರ್ರಿ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ. ನನ್ ಕೆಲಸ ಮಾಡ್ಕೊಡಿ. ಆಫರ್ ಆಯ್ತು. ಬರ್ರಿ ನಿಮ್ಗೆ ಕೆಲಸ ಮಾಡದಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಯಾರು ಕೇಳೋ ಲಂಚ ನಿನ್ನ ಹತ್ರ? ಎಲ್ಲ ಅಧಿಕಾರಿಗಳು ಹೆಸರು ಗೊತ್ತವ್ರವು? ದೊಡ್ಡರಿ RI ಹೆಸರು ಅವ್ರದ್ದು? ಶಿವಗಿರಿ VA. ಹಾ, ಹೆಸರೇನು ಅವ್ರದ್ದು? ಗೊತ್ತಿಲ್ಲ ಸರ್. ತಹಸೀಲ್ದಾರ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಸರ್ವೇಯರ್, ತಾಲೂಕ್ ಸರ್ವೇಯರು, ಇವರು ಲೋಕಾಯುಕ್ತರೇ ಹೇಳೋಗಿದ್ದಾರೆ 1 ತಿಂಗಳಲ್ಲಿ ಮಾಡ್ಕೊಡಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತರು ಹೇಳಿ. ಏನ್ ಕೆಲಸ ಕೇಳೋದು? ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ